ದೆಹಲಿಯ ಮದ್ಯನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಕೇಜ್ರಿವಾಲ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ। ಈ ಕೇಸೇ ಖುಲಾಸೆ ಆಗಿದೆ। ಕೇಸ್ನಲ್ಲಿ ಕೇಜ್ರಿವಾಲ್ ಮತ್ತೆ ಸಿಸೋಡಿಯಾ ಏನಿದ್ದಾರೆ ಅವರು ಕಳಂಕ ಮುಕ್ತರಾಗಿದ್ದಾರೆ। ಈಗ ದೆಹಲಿ ಅಬಕಾರಿ ಹಗರಣದಲ್ಲಿ ಸಿಬಿಐಗೆ ಕೂಡ ಬಿಗ್ ಶಾಕ್ ಎದುರಾಗಿದೆ। ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಅವನ್ನ। ರೌಸ್ ಅವೆನ್ಯೂ ನ್ಯಾಯಾಲಯ ಏನಿದೆ ಅದು ಮಹತ್ವವಾದಂತಹ ತೀರ್ಪನ್ನು ಕೊಟ್ಟಿದೆ। ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನವಾಗಿದ್ದರು ಕೇಜ್ರಿವಾಲ್ ಅವರು। ಇದು ಸತ್ಯಕ್ಕೆ ಲಭಿಸಿದಂತಹ ಗೆಲುವು ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ। ನಾವು ಪ್ರಾಮಾಣಿಕ ಅಂತ ಹೇಳಿ ನ್ಯಾಯಾಲಯ ಕೂಡ ಹೇಳಿಬಿಟ್ಟಿದೆ, ಹೀಗಾಗಿ ನಾವು ಭಯ ಪಡೋದಿಲ್ಲ ಇನ್ನು ಮುಂದೆ। ಕಣ್ಣೀರಾಗ್ತಾ ಇದ್ದಾರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು। ಮಾಧ್ಯಮಗಳ ಮುಂದೆಯೇ ಗಳನೆ ಹತ್ತಿದ್ದಾರೆ ದೆಹಲಿಯ ಮಾಜಿ ಸಿಎಂ। ಸಾಕ್ಷ್ಯಾಧಾರಗಳ ಕೊರತೆ ಬೆನ್ನಲ್ಲೇ ಅದರ ಹಿನ್ನೆಲೆ 21 ಜನರ ಖುಲಾಸೆ ಆಗಿದೆ ಈ ಕೇಸ್। ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಆರೋಪಿಗಳಿಂದ ಖುಲಾಸೆ ಆಗಿರುವಂಥದ್ದು ಮದ್ಯನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಮಾಜಿ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ ಹೊರಗಡೆ ಬಂದಿದ್ದಾರೆ। ಗಳಗಳನೆ ಅಳಿತಾ ಇದ್ದಾರೆ ಮಾಧ್ಯಮದ ಮುಂದೆ, ನಾನು ಭ್ರಷ್ಟನಲ್ಲ, ಈ ರೀತಿಯಾಗಿ ಕಣ್ಣೀರು ಹಾಕಿರುವಂಥದ್ದು ಕೇಜ್ರಿವಾಲ್। ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಭ್ರಷ್ಟನಲ್ಲ ಅಂತ ಹೇಳಿ, ನಾನು ಸಂಪಾದನೆ ಮಾಡಿರುವಂಥದ್ದು ಕೇವಲ ಪ್ರಾಮಾಣಿಕತೆ ಅಷ್ಟೇ। ಇದು ಅದಕ್ಕೆ ಸಿಕ್ಕಂತಹ ಗೆಲುವು, ಕೋರ್ಟ್ ಆದೇಶ ಕೊಟ್ಟಿದೆ ಈ ವಿಚಾರವಾಗಿ। पिछले कुछ सालों से भारतीय जनता पार्टी जिस तरह से शराब घोटाला कर रही थी और हमारे ऊपर आरोप लगा रही थी, आज कोर्ट ने सारे आरोप खारिज कर दिए और जितने भी एक्यूज्ड थे सबको डिस्चार्ज कर दिया। हम हमेशा कहते थे सत्य की जीत होती है, हमें भारतीय न्याय प्रणाली पे भरोसा है। मुंह पे जा रहे सर के माइक नीचे। मैं जज साहब का बहुत बहुत शुक्रिया अदा करता हूं जिन्होंने हमारे साथ न्याय किया, सत्य की जीत हुई। मैं हमेशा कहता था कि भगवान हमारे साथ है। मोदी जी ने और अमित शाह जी ने मिल के आजाद भारत का सबसे बड़ा राजनीतिक षड्यंत्र रचा। आम आदमी पार्टी को खत्म करने के लिए आम आदमी पार्टी के सबसे बड़े 5 नेताओं को जेल में डाल दिया गया। यहां तक कि सिटिंग चीफ मिनिस्टर, जो आज तक भारत के इतिहास में कभी नहीं हुआ, सिटिंग चीफ मिनिस्टर को उसके घर से घसीटकर जेल में डाला गया और 6 महीने तक जेल में रखा गया। हमारे उप मुख्यमंत्री मनीष सिसोदिया जी, उनको लगभग 2 साल तक जेल में रखा गया। पूरा का पूरा फर्जी केस था। हमारे ऊपर कीचड़ फेंका गया। 24 घंटे टीवी चैनलों के ऊपर डिबेट चलते थे, खबरें दिखाई जाती थी केजरीवाल भ्रष्ट है, केजरीवाल भ्रष्ट है। संभालिए सर, अपने आप संभालिए, हिम्मत सर, हिलाओ मत भाई। ये केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। मैं प्रधानमंत्री जी से कहना चाहता हूं, सत्ता के लिए इस तरह से खिलवाड़ मत कीजिए, देश के साथ इस तरह से संविधान के साथ खिलवाड़ मत कीजिए। आपको सत्ता चाहिए, अच्छे काम कीजिए। आज देश के सामने इतनी बड़ी बड़ी समस्याएं हैं, महंगाई है, बेरोजगारी है, पूरे देश में सड़कें टूटी पड़ी है, चारों तरफ पोल्यूशन ही पोल्यूशन हो रहा है, चारों तरफ देश में इतनी समस्याएं हैं। उन समस्याओं का समाधान करके सत्ता में आइए ना। केजरीवाल पे, आम आदमी पार्टी पे झूठे केस क्यों करते हैं? अच्छा काम करके सत्ता में आइए। इस तरह के झूठे केस ಕೇಜ್ರಿವಾಲ್ ಅವರು ಕಣ್ಣೀರಾಗ್ತಾ ಹೇಳ್ತಾ ಇದ್ರು, ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ, ಇದು ಒಂದು ರಾಜಕೀಯ ಷಡ್ಯಂತ್ರ, ಇಲ್ಲ ಸಲ್ಲದ ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಕೇಸ್ಗಳನ್ನು ಹಾಕಿ ನಮ್ಮನ್ನ ಒಳಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ।
ಆಮ್ ಆದ್ಮಿ ಪಕ್ಷವನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಇವರು. ಅದಕ್ಕೋಸ್ಕರ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ನೀವೇನಾದರೂ ಸತ್ಯವಾಗಿ ನ್ಯಾಯವಾಗಿ ನಡೆದುಕೊಳ್ತೀರಾ ಅನ್ನೋದಾದ್ರೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ನಮ್ಮ ಮೇಲೆ ಯಾಕೆ? ಅದು ಕೂಡ ಈ ಒಂದು ಆಮ್ ಆದ್ಮಿ ಪಾರ್ಟಿ ಏನಿದೆ ಅದರ 5 ಪ್ರಮುಖ ನಾಯಕರನ್ನು ನೀವು ಟಾರ್ಗೆಟ್ ಮಾಡಿ ಜೈಲಿಗೆ ಹಾಕುವಂಥ ಕೆಲಸ ಮಾಡಿದ್ರೆ ಯಾಕೆ ಅಂತ ನೋಡಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಹಿನ್ನೆಲೆ ನೋಡೋದಾದರೆ 2021 ನವೆಂಬರ್ 17ರಂದು ಅಬಕಾರಿ ನೀತಿಯನ್ನು ಜಾರಿಗೆ ತಂದಿರುತ್ತೆ ಆಗ ದೆಹಲಿಯಲ್ಲಿ ಅಧಿಕಾರದಲ್ಲಿದ್ದಂತಹ ಕೇಜ್ರಿವಾಲ್ ಸರ್ಕಾರ. ಆದರೆ ಅದರಲ್ಲಿ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 22ರಲ್ಲಿ ಅದನ್ನು ರದ್ದು ಕೂಡ ಗೊಳಿಸಿರುತ್ತೆ. CBI 2022ರಲ್ಲಿ ತನ್ನ ಮೊದಲ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿರುತ್ತೆ. ಆ ನಂತರ ಹಲವಾರು ಪೂರಕವಾದಂತಹ ಚಾರ್ಜ್ ಶೀಟ್ಗಳನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಇನ್ನು ಈ ನೀತಿಯನ್ನು ತನ್ನ ಪರವಾಗಿ ಪ್ರಭಾವಿಸಲು ದಕ್ಷಿಣ ಭಾರತದ ಉದ್ಯಮಿಗಳ ಲಾಭಿಗಾಗಿ ಒಳಗಾಗಿ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಮಾಡಲಾಗಿದೆ ಅಂತ ಹೇಳಿ ತನಿಖಾ ಸಂಸ್ಥೆ ಆರೋಪಿಸುತ್ತೆ. ಈ ವಿಚಾರವಾಗಿ ಈ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆರೋಪದ ಮೇಲೆ ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಕೇಜ್ರಿವಾಲ್ ಮತ್ತು ಉಪಮುಖ್ಯಮಂತ್ರಿಯಾಗಿದ್ದಂತಹ ಸಿಸೋಡಿಯಾ ಅವರನ್ನು ಬಂಧಿಸಲಾಗುತ್ತೆ. ನಂತರ ಇಬ್ಬರನ್ನು ಕೂಡ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು. ಈ ಕೇಸ್ ಏನಿತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇಷ್ಟು ದಿನಗಳ ಕಾನೂನು ಹೋರಾಟದ ನಂತರ ಈಗ ಕೋರ್ಟ್ ಹೇಳಿದೆ ಇದರಲ್ಲಿ ಕೇಜ್ರಿವಾಲ್ ನಿರ್ದೋಷಿ. ಅವರು ಕಣ್ಣೀರಾಗ್ತಾ ಇದ್ದಾರೆ. ನಾನು ಭ್ರಷ್ಟ ಅಂತ ಹೇಳಿ ಮೋದಿ ಅವರು, ಅಮಿತ್ ಶಾ ಅವರು ಅವರಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದಲ್ಲಿ ನನ್ನ ವಿರುದ್ಧ ಗಂಟೆಗಟ್ಟಲೆ ಮಾತನಾಡಿದರು, ಭ್ರಷ್ಟ ಅಂತ ಹೇಳಿದ್ರು. ಆದರೆ ನಾನು ಭ್ರಷ್ಟ ಅಲ್ಲ, ನಾನು ನ್ಯಾಯಕ್ಕಾಗಿ ಇರುವಂಥವನು, ನ್ಯಾಯಕ್ಕಾಗಿ ಹೋರಾಡಿದವನು. ಇದು ಜನರಿಗೆ ಅರ್ಥ ಆಗಿದೆ, ಕೋರ್ಟ್ಗೂ ಕೂಡ ಅರ್ಥ ಆಗಿದೆ. ಕೋರ್ಟೇ ಎಲ್ಲವನ್ನು ಕೂಡ ಹೇಳಿದೆ. ಈಗೇನಂತ ಹೇಳ್ತೀರಿ ನೀವು? ಈ ರೀತಿಯಾಗಿ ಕೇಜ್ರಿವಾಲ್ ಕಣ್ಣೀರು ಹಾಕ್ತಾ ಮಾತನಾಡಿದರೆ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಬಂದ ನಂತರ ನಿಜಕ್ಕೂ ಕೂಡ ಕೇಜ್ರಿವಾಲ್ ಅವರಿಗೆ ಇದು ಸಿಕ್ಕಂತಹ ಜಯ ಅಂತ ಭಾವಿಸ್ತಾ ಇದ್ದಾರೆ. ಅದಕ್ಕೆ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾರೆ ನಾನು ಭ್ರಷ್ಟ ಅಲ್ಲ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.